ಕೂತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಕನ್ನಡಿಗರು ಮೆಚ್ಚಿರುವುದ ಕಾಮಿಡಿ ಶೋ ಮಜಾ ವಾರ್ತೆ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಈ ವಾರದ ಕೊನೆ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಇವರು ಮ್ಯೂಸಿಕಲ್ ಮ್ಯಾನು, ಸಂಗೀತದ ಕಾರ್ಡ್ಲೆಸ್ ಫೋನು. ನಮ್ಮ ಮಜಾ ವಾರ್ತಕ್ಕೆ ಇವರು ಹಲಸಿನ ಮೇಲೆ ಬಿದ್ದಿರುವಂತ ಜೇನು ಗುರುಜಿ. ವೆಲ್ಕಮ್. ಥ್ಯಾಂಕ್ ಯು. ನೋಡೋರ್ ಕಣ್ಣಿಗೆ ಜಾನು, ಬಟ್ಟೆ ತೊಟ್ಟೆ ಬಂದ ಮೂನು. ನಮ್ಮ ಮಜಾ ಭಾರತದ ಮುದ್ದು ಜಾಮೂನು ರಚಿ ರಚಿ. ಥ್ಯಾಂಕ್ ಯು. ಇನ್ನು ಸೋಮವಾರದಿಂದ ಶುಕ್ರವಾರದವರೆಗೂ ಎನರ್ಜಿ ಕಾಪಾಡ್ಕೊಂಡು ನಮ್ ಎಲ್ಲರೂ ಎಂಟರ್ಟೈನ್ ಮಾಡ್ತಿರುವಂತ ನಾನಾ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಪಾಪ ಇದು ಎನರ್ಜಿ ಅಂದ್ರೆ ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡುದು? ಇವತ್ತಿನ ಮೊದಲನೇ ಸ್ಕಿಟ್ ನಾನ್ ನೋಡ್ಕೊಂಡು ಬಂದ್ಬೇಡ. ಒಂದೊಂದ್ಸಲ ಹಿಂಗಾಗತ್ತೆ, ಸಣ್ಣ ಸಣ್ಣ ವಿಷಯಗಳು ಬೆಳೆದು ಹೆಮ್ಮರ ಆಗ್ಬಿಡತ್ತೆ. ನಮ್ಮ ಅವಿನಾಶನ್ ಒಂದೇ ಒಂದು ಡೈಲಾಗು ನಂದೀಶನ್ಗೆ ಜೀವನಾನೇ ಸಾಕು ಸಾಕು ಅಂತ ಅನಿಸ್ಬಿಟ್ಟಿದೆ. ಯಾಕಪ್ಪ ಹಿಂಗೆ ಅಂತ ಅವ್ರನ್ನೇ ಕೇಳ್ಬೇಕು, ಬನ್ನಿ. ರೀ, ನಿನ್ನೆ ಸೆಕೆಂಡ್ ಶೋ ಸಿನಿಮಾಗೆ 2 ಟಿಕೆಟ್ ತಂದಿದ್ರಲ್ಲ, ಇವತ್ತು ಹೋಗೋಣವಾ? ಆಗಲ್ಲ ಕಣೆ, ಯಾಕೆ? ಅದು ನಿನ್ನೆ ಟಿಕೆಟ್. ಅದೊಂಥರ ಬ್ಯಾಚುಲರ್ಸ್ ಜೀವನ ಇದ್ದಂಗೆ. ಒಂದ್ಸಲ ಮದ್ವೆ ಆದ್ರೆ ಮುಗೀತು, ಮತ್ತೆ ಬ್ಯಾಚುಲರ್ಸ್ ಜೀವನಕ್ಕೆ ಹೋಗಕ್ಕೆ ಆಗಲ್ಲ. ಯಪ್ಪ, ಏನ್ ಡೈಲಾಗ್ ರೀ? ಅಲ್ಲ, ಯಾರಿಗೂ ಹೇಳಕ್ ಹೋಗ್ಬೇಡಿ. ಅದ್ ಬಿಡಿ, ನಮ್ ಮದ್ವೆಲ್ಲ ಬ್ಲೂ ಕಲರ್ ಚೂಡಿದಾರ್ ಹಾಕೊಂಡ್ ಬಂದಿದ್ಲಲ್ಲ, ಈಗ ಅವಳು ಎಲ್ಲಿದ್ದಾಳೆ? ಲೇ, ಸೇವಿಂಗ್ ಮಾಡಿದ್ಮೇಲೆ ಗಡ್ಡ ಎಲ್ಲೋಯ್ತು ಅಂತ ಕೇಳಬಾರ್ದು ಕಣೆ. ಮಿಸ್ ಆದ ಬಸ್ಸು ಯಾವ ಸಿಗ್ನಲ್ ಹತ್ರ ನಿಂತಿದೀವಿ ಯಾರಿಗ್ ಗೊತ್ತು? ರೀ, ನಮ್ಮ ಅಜ್ಜಿ ಹೇಳ್ತಿದ್ರು, ನಾನು ಹುಟ್ಟಾಗ ನಮ್ಮೂರಲ್ಲಿ ನಿಧಿ ಸಿಕ್ಕಿತ್ತಂತೆ ರೀ. ಒಂದ್ ಒಳ್ಳೇದಾದಾಗ ಒಂದ್ ಕೆಟ್ಟದಾಗುತ್ತೆ. ಅಂದ್ರೇನು? ನಾನ್ ಹುಟ್ಟಿದ್ ಕೆಟ್ಟು ಅಂತನಾ? ನೀವೇನ್ ಸಾಚನಾ? ಮುಚ್ಚ್ರಿ, ನಿಮ್ ತರ ನಾನೇನು ಊರ್ ಬಿಟ್ಟು ಓಡ್ ಬಂದಿಲ್ಲ ರೀ. ನಾನ್ ಯಾಕೆ ಊರ್ ಬಿಟ್ಟು ಓಡ್ ಬಂದೆ ಅಂತ ಗೊತ್ತಾ ನಿನಗೆ? ಯಾಕೋ? ಒಂದ್ಸಲ ನನ್ನ ಫ್ರೆಂಡ್ ನನ್ನ ಮೊಬೈಲಿಗೆ ನಾನೇ ಜುಡಿಯೋ ಕಳಿಸಿದ್ದ. ನೋಡೋಣ ಅಂತ ಮೆಲ್ಲಗ್ ಬಾತ್ರೂಮ್ಗೆ ಹೋದೆ. ಫುಲ್ HD, ಫುಲ್ ಸೈಲೆಂಟ್. ಎಲ್ಲ ಮುಗಿದ್ಮೇಲೆ ಮೇಲೆ ನೋಡ್ತೀನಿ ಬ್ಲೂಟೂತ್. ಮನೆ ಹೋಮ್ ಥಿಯೇಟ್ರಿಗೆ ಕನೆಕ್ಟ್ ಆಗ್ಬಿಟ್ಟಿದೆ. ಕಿಟಕಿ ತೆಗೆದು ನೋಡ್ತೀನಿ, ಇಡೀ ಕಾಮನೆ ಕುಂತ ಕೇಳ್ತಾ ಇದೆ. ಆವತ್ತು ಅಂಚು ತೆಗೆದು ಕೆಂಪಸ್ ಹತ್ಕೊಂಡ್ ಆರಿ ಓಡ್ ಬಂದವನು ಇವತ್ತಾದ್ರೂ ಊರ್ ಕಡೆ ತಿರುಗೇ ನೋಡಿಲ್ಲ ಕಣೆ. ಯಪ್ಪ, ನಾಚಿಕೆ ಆಗಲ್ವೇನ್ರಿ? ಒಳ್ಳೆ ನೋಬೆಲ್ ಪ್ರಶಸ್ತಿ ಸಿಕ್ಕಿರೋ ತರ ಹೇಳ್ಕೊತಾ ಇದೀರಲ್ಲ. ಲೇ, ಪರಿಸ್ಥಿತಿ ಯಾವಾಗ ಎಲ್ಲಿ ಹೆಂಗೆ ಗುಬ್ರಾಕೊಂಡು ಗುಮ್ಮುತ್ತೆ ಅಂತ ಹೇಳಕ್ ಆಗಲ್ಲ ಕಣೆ. ಅದ್ ಸರಿ, ನಿನ್ನೆ ನೀನೇ ಕಿರ್ಚಾಡ್ತಾ ಇದ್ದೆ. ಅಯ್ಯೋ ರೀ, ಆ ಪಕ್ಕದ ಮನೆ ಸೈಲೆಂಟ್ ಸುಧಾಕರ ನಾನ್ ಹೊಣ್ಗಾಕಿರೋ ಬಟ್ಟೆನ ತುಳ್ಕೊಂಡ್ ಹೋಗ್ಬಿಟ್ರು. ಅದಕ್ಕೆ ಏನ್ರಿ ಕಣ್ ಕಾಣಿಸಲ್ವೇನ್ರಿ? ಮನೆ ಹತ್ರ ಬಂದಾಗ ಅಕ್ಕ ಪಕ್ಕ ಏನಿದೆ ಏನಿಲ್ಲ, ಒಳಗಡೆ ಯಾರಿದಾರೆ ಯಾರಿಲ್ಲ ಅಂತ ನೋಡ್ಕೊಂಡ್ ಹೋಗಕ್ಕಾಗಲ್ವಂತ ದಬಾಯಿಸ್ತಿದ್ದೆ. ಒಳ್ಳೆ ಕೆಲ್ಸಾನೇ ಮಾಡಿದೆ. ಆ ನನ್ನ ಮಗನು ನೆತ್ತಿ ಮೇಲೆ ಕಣ್ಣಿರೋರ್ ತರ ಓಡಾಡ್ತಾನೆ. ಸರಿ, ತಿಂಡಿ ಗಿಂಡಿ ಏನಾದ್ರು ಮಾಡಿದೀಯಾ? ರೆಡಿ ಮಾಡಿ ಇಟ್ಟಿದೀನಿ, ನಾನೊಂಚೂರು ರೆಡಿ ಆಗ್ಬೇಕಾಯ್ತಾ? ನೀವೇ ತಿನ್ಕೊಂಡ್ಬಿಡಿ. ಓಕೆ. ನಿನ್ನೆ ಇವಮ್ಮ ಏನೋ ಹೇಳಿತ್ತಲ್ಲ, ಏನಾಯ್ತೆ? ಒಳಗಡೆ ರೆಡಿ ಆಗಂತ ಹೋಗಿದ್ದೆ. ಏನ್ ಅಲ್ಲಿ ಬಿತ್ತ? ಜಿರ್ಲೆ ಬಿತ್ತ? ಕೆರೆ ಹಾವು ಬಿತ್ತ? ನಾಗರಾವ್ ಬಿತ್ತ? ಮತ್ತಿನೇನ್ ಹೆಗ್ಗಣ ಬಿತ್ತ? ಅಯ್ಯೋ ರೀ, ಪಕ್ಕದ ಮನೆ ನಿನಕ್ ನೋಡ್ಬಿಟ್ಟೆ ರೀ. ಸುಧಾಕರ, ಬಾರೋ ಆಚೆ. ಅಮಾಯಕ ಯಕ 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 ಅಮಾಯಕ ಯಕ 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 ಅಳಗೇಸು ಗೊತ್ತಾಗಬೇಕು. ಏನೋ ಮಾಡ್ದೆ? ಏನೋ ನೋಡ್ದೆ? ಸರ್ ನಾನೇನ್ ಬೇಕು ಅಂತ ನೋಡಿಲ್ಲ ಸರ್. ನಿಮ್ ಹೆಂಡತಿನೇ ಹೇಳಿದ್ದು, ಬರುವಾಗ ಮನೆ ಪಕ್ಕ ಏನಿದೆ ಏನಿಲ್ಲ, ಮನೆ ಒಳಗ್ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬರ್ಬೇಕು ಅಂತ. ಮನೆ ಪಕ್ಕ ನೋಡ್ತೀನಿ, ಏನಿರ್ಲಿಲ್ಲ. ಮನೆ ಒಳಗ್ ನೋಡ್ತೀನಿ, ಅಲ್ಲಿ ನಿಮ್ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು, ಅದನ್ನ ನೋಡ್ದೆ ಅಷ್ಟೇ ತಾನೇ. ಯಾರಿಗ ಹೇಳಕ್ ಹೋಗ್ಬೇಡ, ಮರ್ತು ಬಿಡು. ಸರಿ ಸರ್, ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದಪ್ಪ, ಏನೋ ಬೈ ಮಿಸ್ ಅಚಾನಕ್ ನಡೆದೋಗ್ಬಿಟ್ಟಿದೆ. ಇದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ, ಮರ್ತ್ ಬಿಡು. ಸರಿ, ಓಕೆನಾ? ನಡಿ. ಸರ್, ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದಾ? ನೀನ್ ಬೇಕಂತ ನೋಡಿಲ್ಲ, ಬರ ಇಲ್ಲಿ. ಇವಳು ನೋಡು ಅಂದ್ಲು, ಅದಕ್ಕೆ ನೀನ್ ನೋಡ್ದೆ. ನಿಂದೇನು ತಪ್ಪಿಲ್ಲ, ಆಯ್ತಾ? ಇದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಸರಿ, ಹೋಗು. ಜಾಣ ಅಲ್ವಾ? ನಡಿ. ಆಯ್ತು ಸರ್.
ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ದೇವ್ರು ನಿನ್ ಖಾಲಿ ಬೀಳ್ತೇನೆ ಕಣೋ. ನೀನೇನು ನೋಡಿಲ್ಲ, ನಿನಗೇನು ಗೊತ್ತಿಲ್ಲ, ನೀನೇನು ತಪ್ಪು ಮಾಡಿಲ್ಲ. ಇದನ್ನೆಲ್ಲ ಇಲ್ಲೇ ಮರ್ತು ಬಿಡು ಆಯ್ತಾ. ನೀನನ್ನ ಬಂಗಾರ, ನೀನನ್ನ ಚಿನ್ನ. ಹೋಗೋ ದೇವ್ರು. ರೀ ಎಲ್ಲ ನೋಡಿರ್ತಾನೆ ಅಂತೀರಾ? ಏ ಲಕ್ಷಣವಾಗಿರೋ ಮುಖಕ್ಕೆ ಕುರುಪ್ ಹಾಕೊಂಡ್ಬಿಟ್ಟಲ್ಲಿ ಏನ್ ನೋಡಿದಾನೆ ಅಂತ ನನಗೇನು ಗೊತ್ತು. ಸರ್ ಅದೇ ನಿಮ್ ಹೆಂಡತಿ. ಸಾಕಪ್ಪ, ಅರ್ಥ ಆಯ್ತು. ನಾನು ನಿನಗೇನು ಬೈಯಲ್ಲ, ನೀನ್ ಇಲ್ಲೇನು ನೋಡಿಲ್ಲ, ಇಲ್ಲೇ ಬಿಟ್ಬಿಡು ದೇವ್ರು. ಅದೇ ನಾನ್ ನೋಡಿದ್ನಲ್ಲ ಸರ್. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ಸರ್ ನೋಡಿದ್ರ ನಿಮ್ ಮನ್ಸಲ್ಲಿ ನನ್ ಮೇಲೆ ಬೇಜಾರಿದೆ, ಆದ್ರೆ ನೀವು ತೋರಿಸ್ಕೊಂತ ಇಲ್ಲ. ಇಲ್ಲ ನೋಡು, ನಾನು ನಗ್ತಾ ಇದ್ದೀನಿ. ನಗ್ತಾ ಇಲ್ವೇನೆ? ನೋಡು, ನಾನು ನಗ್ತಾ ಇದ್ದೀನಿ. ನಮ್ ತಾಯಿಗೂ ಬೇಜಾರಿಲ್ಲ. ಸತ್ನೆ ದೋಸ್ತ ನೀವೊಂದು ವಿಷಯ ಗೊತ್ತೇನ? ಏನ ಅದು ನಾನ್ ಬೇಕು ಅಂತ ನೋಡಿಲ್ಲ ಸರ್. ಇವ ಏನ್ ಹೇಳಕತ್ತಾನು? ಅವ ಏನ್ ಹೇಳಕತ್ತಾನ? ಅವಂಗೇನು ಗೊತ್ತಿಲ್ಲ, ನೀ ಸುಮ್ಮನೆ ನಿತ್ಕೊಳ್ಳಿ. ನೀನ್ ಏನು ನೋಡಿಲ್ಲ, ನಿನಗೇನು ಗೊತ್ತಿಲ್ಲ, ಸುಮ್ಮನೆ ನಿತ್ಕೊಳ್ಳಿ. ಅವ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಕತ್ತಾನ. ಸರಿ, ಅವ ಏನ್ ಹೇಳಕತ್ತಾನ? ಏನ್ ನೋಡಿದ್ಯೋ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಇವ್ರ ಹೆಂಡತಿನೇ ಹೇಳಿದ್ದು ಬರ್ಬೇಕಾರೆ ಮನೆ ಅಕ್ಕಪಕ್ಕ ಏನಿದೆ, ಮನೆ ಒಳಗ್ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬನ್ನಿ ಅಂತ. ಮನೆ ಪಕ್ಕ ನೋಡ್ತೀನಿ ಏನಿರ್ಲಿಲ್ಲ, ಮನೆ ಒಳಗ್ ನೋಡ್ತೀನಿ ಅಲ್ಲಿ ಇವ್ರ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು. ಅದು ನೀವ ನೋಡ್ದ ಅಷ್ಟೇ. ಏನಿವಾಗ ಲೇ ಮಂಜ ನನ್ನ ಮಗನ, ರಬ್ಬರ್ ಐತೆ ನಿನಗ? ಖಬರ್ ಐತಿಲ್ಲ ಲೇ, ಎಲ್ಲ ಎಷ್ಟ್ ಈಜಿಯಾಗಿ ಹೇಳಕತ್ತಿ. ರಾಜಕಾರಣಿಯರು ಹಾರ ಬದಲಾಸದಂಗ. ನೀನ್ ಏನು ನೋಡಿಲ್ಲ, ಎಲ್ಲ ಮರ್ತುಬಿಡಂತ ನಾನು ಹೇಳಿದ್ನಲ್ಲೋ. ನೀನ್ ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಯಪ್ಪ, ಇದು ಮೊಸಳೆಗೆ ಗಾಳ ಹಾಕದಂಗ ಆಯ್ತು. ಈಗ ಹೋಗ್ಲಿಲ್ಲ ಅಂದ್ರೆ ನನ್ನ ಮಗನ ಒಟ್ಟಾಗ. ನೀ ಹೇಳ ಮಚ್ಚ, ಏನೋ ವಿಷಯ ಅಂದೆಲ್ಲ. ನಿನ್ನಂತ ಮಾನ ಮರ್ಯಾದೆ ಬಿಟ್ಟು ಮುಂದೆ ಹೇಳೋ ವಿಷಯ ಅಲ್ಲೇ. ಸರಿ ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಬೇಕು ಅಂತಾನೋ ಬೇಡ ಅಂತಾನೋ ಒಟ್ಟಲ್ಲಿ ನೋಡ್ದೆ ತಾನೆ. ಅದೇನೋ ಇಡೀ ಊರ್ ತುಂಬ ಡಂಗುರ ಹೊಡಿತಾ ಇದೀಯಾ. ಇನ್ನೇನು ಚಂದ್ರಗ್ರಹದಲ್ಲಿ ನೀರು ನೋಡಿದೀಯೇನೋ? ನಿನ್ ನೋಡಿದ್ರ ಲೇ, ಅವನಿಗೇನೋ ಹೇಳ್ಬಿಟ್ಟೆ, ಬೇರೆ ಯಾರಿಗೂ ಹೇಳ್ಬೇಡ ಕಣೋ. ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದು, ಇವಳೇ ನೋಡು ಅಂದ್ಲು, ಅದಕ್ಕೆ ನೀ ನೋಡ್ದೆ. ಅದೇನ್ ನೋಡಿದಾನೆ ಅಂತ ನನಗೆ ಕೇಳ್ರಿ. ಹೋಗೆ ಒಳಗೆ. ಏನೋ ಮುಖ ನೋಡ್ತಾ ಇದೀಯ, ಹೋಗ ನಿನ್. ನೀವೇನ್ ನೋಡ್ತಾ ಇದ್ದೀರಾ? ರಾತ್ರಿ ಆಯ್ತು, ಲೈಟ್ ಆಫ್ ಮಾಡಿ. ಅಮಾಯಕ ಯಕ 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 ಅಮಾಯಕ ಯಕ 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 ಅಳಕೇಸು ಗೊತ್ತಾದ್ರೆ ಯಾರ್ರೀ? ಸರ್ ಮತ್ತೆ ಯಾಕೋ ಬಂದೆ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಸರ್ ನೋಡ್ದಾಗಿಂದ ನಿದ್ದೆನೆ ಬರ್ತಾ ಇಲ್ಲ. ಅದಕ್ಕೆ ನೀವ್ ಹೋಗ್ ಕೇಳ್ತೀರಾ ಇಲ್ಲ ನಾನು ಹೋಗ್ ಕೇಳಲ್ಲ? ನೀವ್ ಕೇಳಿಲ್ಲ ಅಂದ್ರೆ ನಾನೇ ಕೇಳ್ಬಿಡ್ತೀನಿ. ಏನೋ ಕೇಳ್ತೀಯ? ನಿಮ್ ಹೆಂಡತಿಗ್ ಸಾರಿ ಕೇಳ್ತೀನಿ. ಅಜ್ಜ ನಿನ್ನ ಕೇಳ್ತಾನಂತೆ ಬಾರಿ ನಿನ್ನಲೇ ಎಲ್ಲೋ ಹಬ್ಬ ಹೋದ ಅನ್ಸುತ್ತೆ. ಅಮಾಯಕ ಯಕ 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 ಅಮಾಯಕ ಯಕ 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 ಆ? ನನ್ ಮನೆ ಒಳಗೆ ಯಾಕೆ ಹೋಗಿದ್ದೆ? ಸರ್ ನಿಮ್ ಹೆಂಡತಿಗ್ ಸಾರಿ ಕೇಳಕ್ ಹೋಗಿದ್ದೆ ಸರ್. ಅಜ್ಜೋ ನಿನ್ನದೇ ಎಲ್ಲಿ ಓದಿ ನಿನ್ನದೇ.
ಸೊಪ್ಪ ನೀವೇನ್ ನೋಡ್ತಾ ಇದ್ದೀರಾ ನಗಾಡ್ರಿ. ಪೋಸ್ಟ್ ಪೋಸ್ಟ್. ಸುಧಾಕರ ಯಪ್ಪ, ಈಗಿನ ಕಾಲದಲ್ಲಿ ಇಷ್ಟೊಂದು ಪೋಸ್ಟಾ? ಸುಧಾಕರ್ ಅವರೇ, ನಿಮಗೆ ಪೋಸ್ಟ್ ಬಂದಿದೆ ನೋಡಿ. ಅಮಾಯಕ ಯಕ 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 ಅಮಾಯಕ ಯಕ ಯಕ ಯಕ. ಪೋಸ್ಟ್ ಬಂದಿದೆ ನೋಡ. ಅಲ್ಲ, ಈಗಿನ ಕಾಲದಲ್ಲಿ ಇಷ್ಟೊಂದು ಪೋಸ್ಟ್ ಬಂದಿಲ್ಲ ಸುಧಾಕರ, ಏನಿದ್ ಕೊಡಿ ಇಲ್ಲಿ. ಏನಿದು? ಅರ್ಧ ಜನ ಸರಿ ಅಂದವ್ರೆ, ಅರ್ಧ ಜನ ತಪ್ಪು ಅಂದವ್ರೆ. ಅದೇ ನಾನು ನಿಮ್ ಮನೇಲಿ ನೋಡಿದ್ನಲ್ಲ, ಅದು ನಾನು ಮಾಡಿ ತಪ್ಪೋ ಸರಿನೋ ತಿಳ್ಕೊಬೇಕು ಅಂತ ಅಖಿಲ ಭಾರತ ಅಂಚೆ ಕೇಂದ್ರಕ್ಕೆ ಲೆಟ್ರ್ ಬರ್ದಿದ್ದೆ ಸರ್. ಪ್ರತಿಕ್ರಿಯೆ ಏನು ಬಂತು? ಮಿಶ್ರ ಪ್ರತಿಕ್ರಿಯೆ ಬಂತು. ಪಡ್ಡೆ ಹುಡುಗರು ರೈಟ್ ಅಂದ್ರು, ವಯಸ್ಸಾಗಿರೋರು ರಾಂಗ್ ಅಂದ್ರು. ಅಂದ್ರೆ ಒಂದು ಅರ್ಧ ಕರ್ನಾಟಕ ಕವರ್ ಮಾಡಿದೀಯಾ? ಅರ್ಧ ಇಲ್ಲ ಸರ್, ಪೂರ್ತಿನ ಕವರ್ ಮಾಡಿದ್ದೀನಿ. ಕೇಂದ್ರಕ್ಕೆ ನಾಳೆ ಲೆಟ್ರ್ ಬರ್ದ್ಬಿಡ್ತೀನಿ. ಅಪ್ಪಿ, ಕೇಂದ್ರಕ್ಕೆ ಬರಿಬೇಡ, ಹಾಲಿವುಡ್ ಬರ್ದ್ಬಿಡು. ಒಂದ್ 5,000 ಕೋಟಿ ಬಜೆಟ್ ನಲ್ಲಿ ಅದ್ಭುತ ಸಿನಿಮಾ ತೆಗಿತಾರೆ, ವರ್ಲ್ಡ್ ವೈಡ್ ಕವರ್ ಆಗುತ್ತೆ. ಆಯ್ತು ಸರ್. ನಾನೇ ಮರ್ತ್ ಬಿಡು ಅಂತ ಹೇಳಿದ್ದಲ್ಲೋ. ಅಖಿಲ ಭಾರತ ಅಂಚೆ ಸಂಘಕ್ಕೆ ಲೆಟ್ರ್ ಬರಕ್ಕೆ ನೀನ್ ನೋಡಿರೋದು ಸ್ಟಾಂಪ್ ಏನೋ? ನೋಡಿದ್ರ, ನಿಮಗೆ ನನ್ ಮೇಲೆ ತುಂಬಾ ಬೇಜಾರಿದೆ. ಇಲ್ಲ, ಅದಕ್ಕೆ ಎಷ್ಟೊಂದು ಫ್ರಸ್ಟ್ರೇಷನ್ ಆಗಿದ್ದೀರಾ? ಇಲ್ಲ, ನಾನು ನಗ್ತಾ ಇದ್ದೇನೆ ನೋಡು, ನಾನು ನಗ್ತಾ ಇದ್ದೇನೆ ನೋಡು. ಸರ್, ನಾನ್ ಬೇಕು ಅಂತ ನೋಡಿಲ್ಲ ಸರ್. ಗೊತ್ತು, ಇವಳು ನೋಡು ಅಂದ್ಲು, ಅದಕ್ಕೆ ನೀನ್ ನೋಡ್ದೆ. ನಿನ್ ಅಪ್ಪಿ, ನಿಂದೇನು ತಪ್ಪಿಲ್ಲ, ದಯವಿಟ್ಟು ಹೋಗ್ಬಿಡು. ಲೇ, ನೀನ್ ಮಾಡಿರೋ ತಪ್ಪಿ ನಾನು ಅನುಭವಿಸ್ತಾ ಇದ್ದೀನಲ್ಲೇ. ರೀ, ನಾನೇ ಅವನ್ನ ಆರತಿ ಮಾಡಿ ಬಾರಪ್ಪ ಅಂತ ಕರ್ದಿದ್ನ. ಶಿವಮ್ಮ ಒಬ್ಳು ಹೋಗತ್ಲಗೆ. ಹಲೋ ಹಲೋ ಸರ್, ನಾವು ಪ್ರೆಸ್ ಇಂದ ಮಾತಾಡ್ತಿರೋದು. ಹೇಳಿ ಸರ್. ಸುಧಾಕರ್ ಅವರೊಂದು ಕನ್ಫೆಷನ್ ಲೆಟರ್ ಬರ್ದಿದ್ದಾರೆ ನಿಮ್ ಹೆಂಡತಿ ಬಗ್ಗೆ. ಹೇಳಿ ಸರ್. ಸರ್, ಅಲ್ಲಿ ಏನೇನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳ್ಬೋದಾ? ಸರ್, ಇದೊಂದು ಕೆಟ್ಟಗಳಿಗೆ, ದಯವಿಟ್ಟು ಇದನ್ನ ಪಬ್ಲಿಷ್ ಮಾಡಕ್ ಹೋಗ್ಬೇಡಿ. ನೀವೇನ್ ಸರ್, ಅವರು ಪ್ರೀತಿಯಿಂದ ಕಬಾಬ್ ಮಾಡಿ ಬಾಯಿಗಿಟ್ರೆ ಅದು ಕಬಾಬ್ ಅಲ್ಲ, ಗೋಬಿ ಮಂಚೂರಿ ಅಂತಿದ್ದೀರಾ. ಸರ್, ಏನ್ ನಡೀತು ಅಂತ ಹೇಳಿ ಸರ್, ನಮ್ಗೂ ನ್ಯೂಸ್ ಇಲ್ಲ. ಅಜ್ಜ, ನಮ್ಮ ಮಗನೇ, ನಿನಗೆ ನ್ಯೂಸ್ ಇಲ್ಲ ಅಂತ ನಮ್ಮನೆ ರೇಷನ್ ಯಾಕೆ ಕೈ ಹಾಕ್ತಾ ಇದೀಯಾ? ಇಡೋ ಫೋನ್. ಸುಧಾಕರ, ಸುಧಾಕರ. ಅಮಾಯಕ ಯಕ 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 ಅಮಾಯಕ ಯಕ ಯಕ ಯಕ. ಅಪ್ಪ, ನಿನ್ ಕೈ ಮುಗಿತೇನ್ ಕಣೋ, ದಯವಿಟ್ಟು ನಮ್ಮ ಮನೇಲಿ ಇರ್ಬೇಡ ಕಣೋ. ನಾವು ಬದುಕ್ಬೇಕಂದ್ರೆ ಇಲ್ಲಿಂದ ಹೋಗ್ಬಿಡು. ನೀನು ಬಾಡಿಗೆ ಕೊಡೋದು ಬೇಕಾಗಿಲ್ಲ, ಆಯ್ತಾ? ದಯವಿಟ್ಟು ಹೋಗ್ಬಿಡು. ಸರಿ ಸರ್, ನಾನು ಆದ್ರೂ ಬೇಕು ಅಂತ ನೋಡಿಲ್ಲ ಸರ್. ಅಯ್ಯೋ ನಿನ್ನಲೇ. ಅಪ್ಪ, ಹೋಗೇ ಬಿಟ್ಟ. ಲೇ, ಬಾಯಿಲಿ. ಅಯ್ಯ, ಏನ್ರಿ? ಒಂದ್ ಗುಡ್ ನ್ಯೂಸ್. ಏನು? ಅವನು ಮನೆ ಬಿಟ್ಟೆ ಹೋಗ್ಬಿಟ್ಟ. ಅಪ್ಪ, ತಲೆ ಭಾರ ಕಮ್ಮಿ ಆಯ್ತು. ಅಯ್ಯೋ, ಏನೇ ಮಾಡ್ತಾ ಇದೀಯಾ? ಅಯ್ಯೋ ರೀ, ನಿನ್ನೆಯಿಂದ ತಲೆ ಕೆಟ್ಟ ಗೊಬ್ಬರ ಆಗಿದೆ ಆ ವೈನಿಂದ. ಅಟ್ಲೀಸ್ಟ್ ನೆಮ್ಮದಿಯಾಗ ಟಿವಿ ಆದ್ರೂ ನೋಡೋಣ. ನಮಸ್ಕಾರ ವೀಕ್ಷಕರೇ, ಇದೇನು ಕಲಿಯುಗನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶಿವರಾಜ್ ಕರ್ಕೇರ. ಆತ್ಮೀಯ ವೀಕ್ಷಕರೇ, ಮಂಡ್ಯದ ಮದ್ದೂರು ಸಮೀಪ ಒಂದು ಘಟನೆ ನಡೆಯುತ್ತದೆ. ಈ ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಆ ಘಟನೆಯಾದ್ರೂ ಏನು, ಅಲ್ಲಿ ಏನು ನಡೀತು ಅಂತ ಅವರ ಬಾಯಿಂದನೇ ಕೇಳೋಣ. ಅಮಾಯಕ ಯಕ ಯಕ. ಇವನೇನೆ ಟಿವಿ ಚಾನೆಲ್ಗೆ ಹೋಗವನೇ. ನಮಸ್ಕಾರ ಇವರೇ, ಅಲ್ಲಿ ಏನು ನಡೀತು, ನೀವೇನ್ ನೋಡಿದ್ರಿ, ಕ್ಲಿಯರ್ ಆಗಿ ಹೇಳಿ. ಸರ್, ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಸುಧಾಕರ ಅಂತ. ನಮ್ಮ ಮನೆ ಪಕ್ಕ ಒಂದ್ ಫ್ಯಾಮಿಲಿ ಇದೆ. ನಾನೇನ್ ಬೇಕು ಅಂತ ನೋಡಿಲ್ಲ, ಅವ್ರ ಹೆಂಡತಿನೇ ಹೇಳಿದ್ದು ಮನೆ ಪಕ್ಕ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬರ್ಬೇಕು ಅಂತ. ನಾನ್ ಮನೆ ಒಳಗ್ ನೋಡ್ತೀನಿ, ಅಲ್ಲಿ ಅವ್ರ ಹೆಂಡತಿ. ಏ ಸುಧಾಕರ,
ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲೋ, ನೀನ್ ಯಾಕೋ ಟಿವಿಯಲ್ಲಿ ಹೋಗಿ ಕೂತಿದ್ಯಾ? ಸರ್ ಅವ್ರ ಹಸ್ಬೆಂಡ್ ಕಾಲ್ ಮಾಡಿದ್ದಾರೆ. ಲೌಡ್ ಸ್ಪೀಕರ್. ನೋಡಿ ಇವ್ರೆ, ಸುಧಾಕರ್ ಅವರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡಕ್ಕೆ ನೀವೊಂದು ಅವಕಾಶ ಕೊಡ್ಬೇಕು. ಇಲ್ಲಿ ಪಶ್ಚಾತ್ತಾಪ ಪಡುವಂತದ್ದು ಏನೂ ಆಗಿಲ್ಲ, ದಯವಿಟ್ಟು ಅವನ್ನ ಮನೆ ಕಳಿಸಿ. ನೋಡಿ ಇವ್ರೆ, ನೀವು ಈ ಇನ್ಸಿಡೆಂಟ್ ಮುಚ್ಚಾಕಕ್ ಪ್ರಯತ್ನ ಪಡ್ತಿದ್ದೀರಾ, ನಮ್ಗೆ ಗೊತ್ತಾಗುತ್ತೆ. ಸರ್ ಇದೇ ಸರ್ ಅವ್ರ ಹೆಂಡತಿ ಫೋಟೋ. ಅಯ್ಯಪ್ಪ, ಲೇ ನಾನೇ ಮರ್ತ್ಬಿಡು ಅಂತ ಹೇಳಿದ್ನಲ್ಲ, ತಿರ್ಗಾ ಏನಕ್ಕ ಫೋಟೋ ತೋರಿಸ್ತಾ ಇದೀಯಾ? ನೀನು ಟಿವಿ ಚಾನಲ್ ಹೋಗಿ ಹೇಳಕ್ಕೆ ನೋಡಿರೋದು 2 ತಲೆ ಹಾವೇನೋ. ಮನೆಗ್ ಬಾರೋ ಸುಧಾಕರ. ಜಿಮ್ಮಿ ಸ್ವಲ್ಪ ಫೋಕಸ್. ನಂಗೂ ಜೂಮ್ ಹಾಕಿ. ಅದಿರ್ಲಿ ಸುಧಾಕರ್ ಅವರೇ, ನೀವು ಅವ್ರ ಹೆಂಡತಿ ಅಂತ ಹೇಳಿ ನಿಲ್ಸ್ಬಿಟ್ರಿ, ಮುಂದೇನಾಯ್ತು ಅಂತ ಬಾಯ್ ಬಿಟ್ಟು ಹೇಳಿ. ಸರ್ ಅದು ಅವ್ರ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು, ಅದು ನಾವು ನೋಡಿದ. ಏನೀಗ ಇಷ್ಟು ಸಾಕೋ, ಇನ್ನು ನಿನಗ್ ಬೇಕು? ನೋಡಿದ್ರಲ್ಲ ವೀಕ್ಷಕರೇ, ಸುಧಾಕರ್ ಅವರು ಅವರ ಪಕ್ಕದ ಮನೆಯವರ ಹೆಂಡತಿ ಬಟ್ಟೆ ಬದಲಾಯಿಸೋದನ್ನ ನೋಡಿದ್ರು. ಇಷ್ಟಕ್ಕೂ ಇವ್ರು ಮಾಡಿದ್ದು ಸರಿನಾ ತಪ್ಪಾ ಅಂತ ನೀವು ಯೋಚನೆ ಮಾಡ್ತೀರಿ. ನಾವೊಂದು ಸಣ್ಣ ಬ್ರೇಕ್ ತಕೊಂಡ್ ಬರ್ತೀವಿ. ಮತ್ತೇನಾ? ಸುಧಾಕರ, ನಾನೇ ಮರ್ತ್ಬಿಡು ಅಂತ ಹೇಳಿದ್ನಲ್ಲೋ, ಯಾಕೋ ಪದೇ ಪದೇ ನಾನು ಸಾಯಿಸ್ತಾ ಇದೀಯಾ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ನಿಮ್ ಹೆಂಡ್ತಿನೇ ಮನೆ ಪಕ್ಕ ಯಾಕೆ ಸರ್? ನಿಮ್ ಮನೆ ಕಿಚನ್ ಅಲ್ಲಿ ಗ್ಯಾಸ್ ಮೇಲೆ ತವ ಇಟ್ಟು ದೋಸೆ ಹುಯ್ತಾ ಇದ್ದಿದ್ ನೋಡ್ದೆ ಅಷ್ಟೇ. ಅದನ್ನ ಹೇಳೋಣ ಅನ್ನೋ ಅಷ್ಟರಲ್ಲಿ ನೀವು ಸುಮ್ನೆ ನನ್ ಮೇಲೆ ಕೆಟ್ಟ ಅಭಿಪ್ರಾಯ ತಂದ್ಬಿಟ್ರಿ, ಕೆಟ್ಟ ಹೆಸರು ತಂದ್ಬಿಟ್ರಿ ಸರ್. ನಿಲ್ಸ್. ಏನು ಇವಳು ದೋಸೆ ಒಯ್ಯೋದು ನೋಡ್ದೆ ಅಷ್ಟೇನಾ? ರೀ, 1 ನಿಮಿಷ ಸಮಾಧಾನವಾಗಿ ಅವನೇನ್ ಹೇಳ್ತಾನೆ ಅಂತ ಕೇಳಿಸ್ಕೊಳ್ಳೋದ್ ಬಿಟ್ಟು ನನ್ ಮರ್ಯಾದೆ ನೀವೇ ತೆಗೆದ್ಬಿಟ್ರಲ್ಲ. ಬ್ರೇಕಿಂಗ್ ನ್ಯೂಸ್! ಪಕ್ಕದ ಮನೆಯವನ ಹೆಂಡತಿ ಬಟ್ಟೆ ಬದಲಾಯಿಸೋದನ್ನ ನೋಡಿ ಪಶ್ಚಾತ್ತಾಪ ಪಟ್ಟ ಸುಧಾಕರ. ದೇವರೇ, ನಿನಗಿಲ್ಲವೇ ಕನಿಕರ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಯಪ್ಪ! ಅವಿ, ಏನೋ ಇಷ್ಟು ಡಿಫ್ರೆಂಟ್ ಆಗಿದ್ದೆ ನೀನು ಇವತ್ತು ಸ್ಕಿಟ್ ಅಲ್ಲಿ. ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು, ಚೆನ್ನಾಗ್ ಮಾಡಿದೆ ನೀನು. ಅಂಡ್ ಇಡೀ ಸ್ಕಿಟ್ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳ್ಬೇಡ. ರಚಿ, ವೆರಿ ನೈಸ್, ಚೆನ್ನಾಗಿತ್ತು, ತುಂಬಾನೇ ಕಾಮಿಡಿ ಇತ್ತು. ನಂದೀಶ ಭಯಂಕರ ಪರ್ಫಾರ್ಮ್ ಮಾಡಿದೆ ಮಗ. ವೆರಿ ನೈಸ್. ಅವಿ ಇದ್ರ ಹೊಸ ಪಾತ್ರದಲ್ಲಿ ಅವಿನ ನೋಡ್ತಿರೋದು. ಅಂಡ್ ವೆಲ್ ಡನ್. ಶಾಕಿಂಗ್ ವಾಸ್ ಅವೀಸ್ ಕ್ಯಾರೆಕ್ಟರ್, ಅದಾದ್ಮೇಲೆ ನಂದೀಶನ್ ಪರ್ಫಾರ್ಮೆನ್ಸ್. ಇವರಿಬ್ರು ತುಂಬಾನೇ, ಅಂದ್ರೆ ಈ ಒಂದು ಸ್ಕಿಟ್ ನ ಹೈಲೈಟ್ ಅಂದ್ರೆ ನೀವಿತ್ತು. ಥ್ಯಾಂಕ್ ಯು. ಅವಿನಾಶ್ ಹೇಗೆ ಬಂದಿದ್ದು ಅಂತ ಎಲ್ರಿಗೂ ಗೊತ್ತು, ಯಾಕಂದ್ರೆ ಅವನು ಕಲಾವಿದ ಆಗಿ ಬಂದಿದ್ದಲ್ಲ, ಆಟೋ ಡ್ರೈವರ್ ಆಗಿ ಬಂದವನು. ಇವತ್ತಿಗೆ ಈ ತರದೊಂದು ಕ್ಯಾರೆಕ್ಟರ್ ನ ಇಷ್ಟು ಚೆನ್ನಾಗೆ ಮಾಡ್ತಿದ್ದಾನೆ ಅಂದ್ರೆ ನಂಗಂತೂ ಸಿಕ್ಕಾಬಡೆ ಖುಷಿ ಆಗತ್ತೆ. ಈ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಚೆನ್ನಾಗಿದೆ. ಅಂಡ್ ಇದೇ ಸಿಂಪ್ಲಿಸಿಟಿ ಇರ್ಲಿ, ಅಂಡ್ ಹಿಂಗೆ ಕಲ್ತ್ಕೊಂಡು ಹೋಗ್ತಾ ಇರು. ಓಕೆನಾ? ಥ್ಯಾಂಕ್ ಯು. ರಚಿ, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಏನ್ ಹೇಳ್ತೀರಿ? ಬಿಕಾಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಇವನ್ ಒಂದೇ ಪಾತ್ರದಲ್ಲಿ ಕಾಣಿಸ್ತಾನೆ ಅಂತ. ಇವತ್ತು ಈ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ತೇನೆ, ಅದು ಇಂಥ ಒಂದು ಪಾತ್ರ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಇಮೋಟ್. ಸೊ ಮಾಡಿದಾಗ ಖುಷಿ ಆಗತ್ತೆ ನೋಡಕ್ಕೆ. ಅಂಡ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನು ಫಸ್ಟ್ ಎಪಿಸೋಡ್ ಅಲ್ಲಿ ಸುಮ್ನೆ ಹಂಗೆ ಬಂದು ನನಗೆ ಏನು ಬರಲ್ಲ, ಡಾನ್ಸ್ ಬರಲ್ಲ, ಅದ್ ಬರಲ್ಲ, ಇದ್ ಬರಲ್ಲ ಅನ್ಕೊಂಡೆ ಎಲ್ಲಾ ಫ್ಯಾನ್ಸ್ ಹೇಳ್ಕೊಂಡ್ಬಿಟ್ಟ. ಅವಿ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಎಪಿಸೋಡ್ ಇಂದ ಟಿಲ್ ಡೇಟ್ ಯಾವ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದಾನೋ ಅಷ್ಟು ಸೇರಿ ಇದು ಒಂದು ಪಾತ್ರ, ಅಷ್ಟಕ್ಕೂ ಇದು ಒಂದು ಈಕ್ವಲ್. ಇದು ಒಂದು ಪಾತ್ರ ಅಷ್ಟು ಸೇರುತ್ತೆ. ಬಟ್ ನೀನ್ ಏನ್ ಭಯಂಕರ ಪರ್ಫಾರ್ಮ್ ಮಾಡಿದ್ಯೋ ಇವತ್ತು. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ಆಕ್ಚುಲಿ ಇಟ್ಸ್ ಅ ಲವ್ಲಿ ಕಾನ್ಸೆಪ್ಟ್, ಅಂದ್ರೆ ಪ್ರೂವನ್ ಕಾನ್ಸೆಪ್ಟ್. ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ದಟ್ಸ್ ವಾಟ್ ಟುಡೇ ನಮ್ಮ ಹರ್ಷಿ ವಾಸ್ ಅಮೇಸಿಂಗ್, ವೆರಿ ಗುಡ್. ವಿ ಆರ್ ಜಸ್ಟ್ ಟಾಕಿಂಗ್, 4 ಇಂಚು ಜಾಸ್ತಿ ಇರ್ಬೇಕಿತ್ತು ಅಂತ. Okay, Nandish has done really good. Avinash, you are looking very good, different in this character. ಥ್ಯಾಂಕ್ ಯು. Totally ಚೆನ್ನಾಗಿತ್ತು. It's a ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಆಲ್ ದಿ ಬೆಸ್ಟ್, ಡೂ ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.
ಮುಳ್ಳು ಹೂವನ್ನ ಕಾಪಾಡತ್ತೆ, ಅದು ಕರ್ತವ್ಯನ ಪ್ರೀತಿನ. ಚರ್ಮ ಮೈಯನ್ನ ಕಾಪಾಡತ್ತೆ, ಅದು ಕರ್ತವ್ಯನ ಪ್ರೀತಿನ. ಅಣ್ಣ ತಂಗಿನ ಜೋಪಾನವಾಗಿ ಕಾಪಾಡೋದು ಕರ್ತವ್ಯನ ಪ್ರೀತಿನ. ಆಕ್ಚುಲಿ ಈ ಪ್ರೀತಿಗೂ ಕರ್ತವ್ಯಕ್ಕೂ ಏನ್ ವ್ಯತ್ಯಾಸ ಇದೆ ಈ ಅಣ್ಣ ಹೇಳ್ತೇನೆ, ಕೇಳ್ಕೊಂಬರೋಣ ಬನ್ನಿ. ಆಹಾ ಆಹಾ ಆಹಾ, ತಾಜಾ ಹೂಗಳು, ತಾಜಾ ಹಣ್ಣುಗಳು, ತಾಜಾ ಸುದ್ದಿಗಳು, ಎಲ್ಲೆಲ್ಲೂ ತಾಜಾ ತಾಜಾ ತಾಜಾ. ನನ್ನಲ್ಲೂ ಕೂಡ ತಾಜಾ ಕನಸುಗಳು. ನಿನ್ನೆ ರಾತ್ರಿ ಡಿಂಪಲ್ ಕ್ವೀನ್ ನನ್ ಕನ್ಸಲ್ ಬಂದು ನನ್ ಕೆನ್ನೆ ಮೇಲೆ ಪಿಂಪಲ್ ಬರ್ಸಿದ್ರು. ಏನ್ ಕನ್ಸು ಅಂತೀರಾ? ಹೇ ಹಾಯ್, ವಾಟ್ಸಪ್, ಫೇಸ್ಬುಕ್. ಆಕ್ಚುಲಿ ನಾನ್ ಬ್ಲೂಟೂತ್ ಅಲ್ಲಿ ಮಾತಾಡ್ತಿದ್ದೆ. ಓಹೋ ಸಾರಿ. ಸಾರಿ ಏನ್ ಕೇಳ್ಬೇಕಾಗಿಲ್ಲ. ನನ್ ಜೊತೆ ಮಾತಾಡಕ್ ಇಷ್ಟ ಇದ್ರೆ ಮಾತಾಡ್ಬೋದು. ನನ್ನ ಹತ್ರ ಆಟೋಮೆಟಿಕ್ ಬ್ಲೂಟೂತ್ ಇದೆ. ಓಹೋ, ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು, ಯಾರಿಗೂ ಕೇಳ್ಸಲ್ಲ. ನೀವು ನನ್ ಜೊತೆನೆ ಮಾತಾಡ್ತಿದ್ದೀರಾ ಅಲ್ವಾ? ಇಲ್ವಲ್ಲ, ನಾನ್ ಬ್ಲೂಟೂತ್ ಅಲ್ಲಿ ಮಾತಾಡ್ತಿದ್ದೆ. ಓಕೆ. ಎಕ್ಸ್ಕ್ಯೂಸ್ ಮೀ, ಬ್ಲೂಟೂತಾ? ನಿಮ್ನೆ ಕರೆದೆ. ಹೇಳಿ. ವರ್ಷಕ್ಕೆ ಕೃಷ್ಣ ಜನ್ಮಾಷ್ಟಮಿ ಎಷ್ಟು ಸಲ ಬರುತ್ತೆ? ಒಂದೇ ಸಲ. ರಾಮನವಮಿ ಒಂದ್ಸಲ. ಮತ್ ನಾನ್ಯಾಕೆ ನಿಮ್ಮಿಂದ ದಿನಾ ಬರ್ಬೇಕು? ಹಿಂದೆ ಬರ್ತೀರಾ, ಮುಂದ್ ಬನ್ನಿ. ಹಿಂಗ ಛೀ, ಅಸಹ್ಯ ಕಾಣತ್ತೆ. ರೀ, ನಾನ್ ನಿಮ್ಮನ್ನ ಇಷ್ಟ ಪಡ್ತಾ ಇದೀನಿ ಕಣ್ರಿ. ಆದ್ರೆ ನೀವೇ ಒಳ್ಳೆ ಆ ನಾಲಿಗೆ ಹೊರಗಡೆ ಹಾಕ್ದಂಗೆ ಬರ್ತೀರಾ ಹೋಗ್ತೀರಾ, ಬರ್ತೀರಾ ಹೋಗ್ತೀರಾ. ಅರ್ಥ ಮಾಡ್ಕೊಳ್ರಿ. ನಾನು ಎಷ್ಟೆಲ್ಲ ಹೇಳಿದೀನಿ ನನ್ನನ್ನು ಫಾಲೋ ಮಾಡ್ಬೇಡಿ ಅಂತ. ನನಗೆ ಈ ಪ್ರೀತಿ ಗೀತಿ ಎಲ್ಲ ಆಗೋದೇ ಇಲ್ಲ. ರೀ, ಪೆಟ್ರೋಲ್ಗೆ ಬೆಂಕಿ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ರು ಪೆಟ್ರೋಲ್ ಬಂಕ್ ಅಲ್ಲೇ ಸಿಗರೇಟ್ ಸೇದೋ ಮಕ್ಳು ನಾವು. ನಮಗೆ ಆಗಲ್ಲ ಹೋಗಲ್ಲ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ. ಪ್ಲೀಸ್ ಒಪ್ಕೊಳ್ರಿ. ನೋಡಿ, ನನ್ನ ಅಣ್ಣ ನನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದಾನೆ. ಅವನಿಗೆ ಮೋಸ ಮಾಡಿ ನಿಮ್ಮನ್ನ ಪ್ರೀತಿಸೋಕ್ ಸಾಧ್ಯನೇ ಇಲ್ಲ. ಅಣ್ಣನ ಅಂತದೇನ್ ಮಾಡಿದಾನೆ? ನಾನು ಒಬ್ಳೇ ಇದ್ದಾಗ ಕುಕ್ಕರ್ ವಿಸಿಲ್ ಹೊಡಿತು ಅಂತ ಕುಕ್ಕರ್ನೇ ಹೊಡೆದಾಕ್ಬಿಟ್ಟಿದ್ದಾನೆ. ಇದು ಪ್ರೀತಿ ಅಲ್ಲ, ಇದು ಅವನ್ ಕರ್ತವ್ಯ. ಆಮೇಲೆ ಇಲ್ಲಿವರೆಗೂ ನನ್ನ ಕಾಲಿಗೆ ಒಂದು ಮುಳ್ಳು ಕೂಡ ಚುಚ್ಚದೇ ಇರೋ ಹಾಗೆ ಜೋಪಾನವಾಗಿ ನೋಡ್ಕೊಂಡಿದ್ದಾನೆ. ಇದ್ನ್ಯಾರದು ಪ್ರೀತಿ ಅಂತಾರ? ಇದು ಕರ್ತವ್ಯ. ಆಮೇಲೆ ಏನ್ ಆಮೇಲೆ ಆಮೇಲೆ? ನನ್ನ ಅಣ್ಣಂಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಮಾಡೋದೇ ಇಲ್ಲ. ನೀವು ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದ ಕಾಣ್ತೀರಾ ಗೊತ್ತಾ? ನೋಡಿ, ನೀವೇನಾದ್ರೂ ನಾನು ಒಪ್ಕೊಂಡ್ರೆ ನಿಮ್ಮ ಅಣ್ಣನ್ ನಾನ್ ಒಪ್ಸಿ ನಿಮ್ಮನ್ ಮದುವೆ ಆಗ್ತೀನಿ ಕಣ್ರಿ. ಅದ್ ಹಂಗಲ್ಲ. ಅಯ್ಯೋ, ಅದ್ ಹಂಗು ಅಲ್ಲ ಹಿಂಗು ಅಲ್ಲ, ಬನ್ರಿ. ಅದ್ ಹಂಗಲ್ಲ ಕಣ್ರೀ. ಆಗವೇ ತಪ್ಪು ಮಾಡಿದ ಬಗೆ ಕೊಡುವೆ ದಂಡನೆ. ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದೀರಾ, ಬಲ್ಗಾಲಿಟ್ಟು ಬನ್ನಿ. ದರಿದ್ರ ಪಾದ ಸ್ಪರ್ಶದಿಂದ ಮನೆ ಸರ್ವನಾಶ. ರಾಧಾ, ಯಾರಮ್ಮ ಇವನು? ನಾನು ರಾಕೇಶ್ ಅಂತ. ಯಾವ ರಾಕೇಶ? ಅದೇ ಎಲ್ಲ ಸ್ಕಿಟ್ಗಳನ್ನು ಗೆಲ್ಸೋ ರಾಕೇಶ್. ಅರ್ಥ ಆಯ್ತಾ? ಸೆಲ್ಫಿ. ಎಷ್ಟು ಕಿತ್ಕೊಳ್ತಿದ್ಯೋ? ಲೇ, ನೀನ್ ಯಾವನಾದ್ರೆ ನನ್ಗೇನೋ ನೋಡಕೊಳ್ಳೆ ಗೀರಿದ ಬೆಂಕಿ ಕಡ್ಡಿ ತರ ಇದೆಯಾ? ಏನ್ ವಿಷಯ ಅಂತ ಬಗಳು? ಸಿಂಪಲ್, ನಾನು ನಿನ್ ತಂಗಿನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ, ಮದ್ವೆ ಆಗ್ಬೇಕಂತ ನಿದ್ದೀನಿ. ಅಂಟಮ್ಮ, ಟ್ರಿಗರ್ ಹೇಳ್ದವ್ರೆಲ್ಲ ಶೂಟರ್ ಆಗಲ್ಲ, ಹುಡುಗಿ ಮೈ ಮುಟ್ತವ್ರೆಲ್ಲ ಗಂಡ್ಸಾಗಲ್ಲ. ನನ್ ಯೋಗ್ಯತೆ ಏನಂತ ಮಜಾ ಬರತ್ತ ಪ್ರೀತಿಸೋರಿ ಬಿಟ್ರೆ ಬೇರೆಯವ್ರಿಗೆ ಅರ್ಥ ಆಗಲ್ಲ. ನನ್ ಮನೆಗೆ ಬಂದು ನನ್ ತಂಗಿನ ಕೇಳುವಷ್ಟು ಗುಂಡ್ಗೇನು? ನೋಡಕ್ ಒಳ್ಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ದುಡ್ಡಿಸ್ಕೊಳ್ಳಂಗಿದ್ಯಾ? ನಿನಗೆ ಈ ತರ ಟೇಸ್ಟಾ? ಏನ್ ತಪ್ಪು ಅಲ್ಲ, ಏನ್ ತಪ್ಪು ಅಂತ ಯಾರಿಗಾದ್ರೂ ಮದುವೆ ಮಾಡಿ ಕೊಟ್ಟೆ ತಾನೆ. ನನ್ಗೆ ಕೊಡು, ನಾನೇ ಚೆನ್ನಾಗಿ ನೋಡ್ಕೋತೀನಿ. ಹೂವ ನೋಡ್ಕೊಂಡಿದ್ದಂಗ್ ನೋಡ್ಕೊಂಡಿದ್ದು ದೇವ್ರ ಮುಡಿ ಸೇರ್ಲಿ ಅಂತ, ಎಣದ ಮೇಲೆ ಬೀಳ್ಲಿ ಅಂತಲ್ಲ ಬಾವಾ. ಹೂವಿನ ತರ ನೋಡ್ಕೊಂಡಿದ್ದು ನಿನ್ ಪ್ರೀತಿ ಅಲ್ಲ, ಅದ್ ನಿನ್ ಕರ್ತವ್ಯ. ಕರ್ತವ್ಯ? ಚಿಕ್ಕ ವಯಸ್ಸಿಂದ ಎಷ್ಟ್ ಜನ ಬಂದ್ ನೋಡಿದ್ದು ಕಣ್ಣೆತ್ತಿ ನೋಡಕ್ಕೂ ಬಿಟ್ಟಿಲ್ಲ. ಇದು ಪ್ರೀತಿ ಅಲ್ಲ ಬಾವಾ, ಇದು ಕರ್ತವ್ಯ. ಬೆನ್ನಿಂದ ಹುಟ್ಟಿ ತಂಗಿನ ಚೆನ್ನಾಗಿ ನೋಡ್ಕೊಳೋದು ನಿನ್ ಕರ್ತವ್ಯ. ಕರ್ತವ್ಯ? ಅಂಗೈಯಲ್ಲಿ ಇಟ್ಕೊಂಡು ಸಾಕಿದೀನಿ, ಯಾವ್ದಕ್ಕೂ ನೋಯ್ಸಿಲ್ಲ, ಒಂದೇಟು ಹೊಡ್ದಿಲ್ಲ. ಬಾವಾ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ. ಅದ್ ನಿನ್ ಕರ್ತವ್ಯ ಬಾವಾ. ಅವಳಿಗೀಗ ಪ್ರೀತಿ ಕೊರತೆ ಇತ್ತು, ಅದನ್ ಕೊಡಕ್ಕೆ ಅಂತ ನಾನ್ ಬಂದಿದ್ದೀನಿ. ತಲೆ ಕೆಡ್ಸೋಳ, ಹೋಗೋ. ಅಣ್ಣ, ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ, ಒಪ್ಕೊಳ್ಳೋಣ ಪ್ಲೀಸ್ ಅಣ್ಣ. ನೋಡ್ದಾ, ಇದು ಪ್ರೀತಿ ಅಂದ್ರೆ ಒಪ್ಕೋ ಬಾವಾ. ಗಂಡರ ಗಂಡ ಗಂಡ ಬೇರುಂಡ ಭೈರವ. ಸರಿ. ಬರ್ಗೆಟ್ ರಾಕೇಶ, ಏನೋ ಮಾಡ್ದೆ? ತಾಳಿ ಕಟ್ಬಿಟ್ಟೆ. ತಾಳಿ ಕಟ್ಟೆ ಬಿಟ್ಟ. ಆಗಿದ್ದೆಲ್ಲ ಆಗೋಯ್ತು. ಸೂರ್ಯಣ್ಣ, ಒಂದ್ ಸಾಂಗ್ ಹಾಕಿ. ಕಡಲ ದಾಟಿ ಬಂದ ಕುದುರೆ ಗೇರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ.
ಏನ್ ಬಾವ 20 ವರ್ಷದಿಂದ ಸಾಕಿದ ಹುಡುಗಿನ 20 ನಿಮಿಷದಲ್ಲಿ ತಲೆ ಕೆಡಿಸ್ಬಿಟ್ಟಲ್ಲ. ಸಾಂಗ್ ಹಾಕಿದೀನಿ ಅಂತ ಖುಷಿ ಪಡ್ಬೇಡ. ಅದ್ ಹೆಂಗ್ ಫಸ್ಟ್ ನೈಟ್ ಮಾಡ್ಕೋತೀಯ ನೋಡ್ತೀನಿ ಕಣ. ಇದ್ದೆ ಮಗನೇ ಮಾರಿ ಹಬ್ಬ. ಶಬಾಷ್, ಅದೇ ಅನ್ಕೊಂಡೆ ಏನಿ ನನ್ ಮಗ ಒಂದೇ ಮಾತಿಗೆ ಒಪ್ಕೊಂಡ್ಬಿಟ್ಟ ಅಂತ. 20 ವರ್ಷದಿಂದ ಸಾಕಿ ನಿನ್ ತಂಗಿನ 20 ನಿಮಿಷ ಪಡಾಯಿಸಿದ್ದೀನಿ. ಇದೆಲ್ಲ ನನ್ಗೆ ಏನು ಅಲ್ಲ. ನೋಡ್ತ್ಯಾ, ಒಂದ್ ಸಲಕ್ ನೋಡ್ತ್ಯಾ ಚಿನ್ನ, ತುಂಬಾ ಸುಸ್ತಾಗ್ತಿದೆ, ಒಂದ್ ಲೋಟ ನೀರ್ ತಗೊಂಬರೆ. ನೀರ್ ಕುಡಿಬೇಕು ಅನಿಸ್ತಿರೋದು ಯಾರಿಗ? ನನ್ಗೆ. ನೀನ್ ಹೋಗಿ ನೀರ್ ತಳ್ಕೊಂಡ್ ಕುಡಿಬೇಕಂತ ನಿನ್ ಕರ್ತವ್ಯ ತಾನೆ. ಕರ್ತವ್ಯನೋ? ನನ್ ತಂಗಿ ನೀರ್ ತರಕ್ ಹೋಗ್ಬೇಕಂದ್ರೆ 10 ಹೆಜ್ಜೆ ನಡಿಬೇಕು. ಅವಳಿಗೆ ನೋವಾಗಲ್ವಾ? ನೋವಾಗ್ದಂಗ್ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ ತಾನೆ. ಯಾವ್ದೋ ಕರ್ತವ್ಯ ಅಲ್ಲೇ? ನೋಡಮ್ಮ ನೋಡಮ್ಮ, ಅಂತೂ ನಿಮ್ ಯೋಗ್ಯತೆ ತೋರಿಸ್ಬಿಟ್ರಲ್ರಿ. ಚಿನ್ನ, ಅಣ್ಣ ಅಣ್ಣ, ಇದು ಕಣ್ರಿ ಪ್ರೀತಿ ಅಂದ್ರೆ. ಪ್ರೀತಿನ? ಸಾರಿ ಕಣೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಬಾವ ದಯವಿಟ್ಟು ಕ್ಷಮಿಸ್ಬಿಡು ಬಾವ. ನಾನೇ ಒಳಗೋಗಿ ನೀರ್ ಕುಡಿತೀನಿ ಬಿಡು. ಓಕೆ. ಹಲೋ, ನಾಳೆಯಿಂದ ಮನೆ ಕೆಲ್ಸಕ್ಕೆ ಬರ್ಬೇಡ. ನಮ್ ಮನೆಗ್ ನಮ್ ಭಾವ ಬಂದಿದ್ದಾರೆ. ಯಾರು ಬಾವ? ಮನೆ ಕೆಲಸದವಳು. ನಾಳೆಯಿಂದ ಬರ್ಬೇಡ ಅಂತ ಹೇಳ್ದೆ. ಯಾಕೆ? ನಿಮ್ ಹೆಂಡತಿ ಬೇಕಾದನ್ನ ಮಾಡಕ್ಕದು ನಿಮ್ ಕರ್ತವ್ಯ ತಾನೆ ಅಲ್ವಾ ಭಾವ? ಅಂದ್ರೆ ಅಡ್ಗೆ ನಾನ್ ಮಾಡ್ಬೇಕಾ? ಮಾಡ್ಬೇಕಾಗಿರೋ ಕರ್ತವ್ಯನ ಮಾಡ್ಬೇಕಾ ಅಂತ ಕೇಳ್ತಾ ಇದೀಯಾ? ನೋವಾಗ್ದಂಗ್ ನೋಡ್ಕೊಳ್ಳೋದು ನಿನ್ ಕರ್ತವ್ಯ ಕಣೋ. ಏನ್ ಮಾಡ್ತಾ ಇದೀರಾ? ಸರಿ ಬನ್ನಿ ಊಟ ಮಾಡೋಣ. ಓಕೆ ಓಕೆ. ಅಣ್ಣ ಮಗನ್ ರೋದ್ನೆಯಿಂದ ಎಲ್ಲೋಗಿ ಎಲ್ಲಿ ಮಾಡ್ಕೊಳ್ಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಕರ್ಮ. ಸರ್, ಈ ಲವ್ ಮಾಡೋ ಹುಡುಗಿರಿಗೆ ಅಣ್ಣ ಮಾತ್ರ ಇರ್ಬಾರ್ದು ಸರ್. ಜ್ವರ ಇಲ್ಲದೆ ಬಾವಾ, ಮದ್ವೆ ಏನೋ ಆಯ್ತು. ಆಯ್ತಲ್ಲ, ಇನ್ನು ಏನು ಏರ್ಪಾಡೆ ಮಾಡಿಲ್ಲ? ಏರ್ಪಾಡು ಅಂದ್ರೆ ಅದೇ ಬಾವ, ಮದ್ವೆ ಆದ್ಮೇಲೆ ಎಲ್ರು ಮಾಡ್ತಾರಲ್ಲ. ಮದ್ವೆ ಆದ್ಮೇಲೆ ಎಲ್ರು ಮಾಡೋದು ಊಟ ಮಾಡಿದ್ವಲ್ಲ. ತಾಂಬೂಲ ಹಾಕೋತೀರಾ? ತಾಂಬೂಲ ಅಲ್ಲ ಬಾವ, ಪ್ರಸ್ತ. ಹುಡುಗಾಟ ಆಡ್ತಾ ಇದ್ದೀರಾ ಬಾವ? ಪ್ರಸ್ತ ಹುಡುಗರಾಡೋ ಆಟ ಅಲ್ಲ, ದೊಡ್ಡರಾಡೋ ಆಟ. ನೀನು ಪ್ರಸ್ತಾವ ಮಾಡ್ಕೊಂಡು ಅವಳಿಗೆ ನೋಯ್ಸು. ಅವಳು 9 ತಿಂಗಳು ಪ್ರೆಗ್ನೆಂಟ್ ಆಗಿ ನೋವು ಅನುಭವಿಸೋದ್ನ ಈ ಕಣ್ಣಾರೆ ನೋಡಿ ನಾನು ಸಾಯ್ತೀನಿ. ನೋವಾಗ್ದಂಗ್ ನೋಡ್ಕೊಳ್ಳೋದು ನಿನ್ ಕರ್ತವ್ಯ ತಾನೆ ಅಲ್ವಾ ಬಾವ? ಬಾವ, ತಟ್ಟೆಗೆ ಅನ್ನ ಹಾಕ್ಬಿಟ್ಟು ಇನ್ನೇನ್ ಕೈ ಹಾಕೋತ್ತಲ್ಲಿ ಸಾಂಬಾರ್ ಗಲ್ಲಿ ಆಗ್ತಿದ್ಯಲ್ಲ, ದಯವಿಟ್ಟು ನಾನು ಬಿಟ್ಬಿಡ ಪ್ಲೀಸ್. ನೋವಾಗ್ದಂಗ್ ನೋಡ್ಕೊಳ್ಳೋದು ನಿನ್ ಕರ್ತವ್ಯ ಕಣೋ. ಅಣ್ಣ ಯಾಕಣ್ಣ ನನ್ನ ಇಷ್ಟೊಂದು ಪ್ರೀತಿಸ್ತೀಯಾ? ನನ್ ಸ್ವಂತ ತಂಗಿ ಅಂತ ಇರೋದು ನೀನ್ ಒಬ್ಳೆ ಅಲ್ವೇನು? ಅದಕ್ಕೆ ನೀನು ಹೋಗಮ್ಮ ಒಳಗೆ. ಬಾವ, ನೀನು ಇಲ್ಲೇ ಮಲ್ಕೋತಿಯಾ? ಅದು ಒಳಗೆ ತುಂಬಾ ಸೆಕೆ, ಇಲ್ಲಿ ತಣ್ಣಗಿರುತ್ತೆ ಅಂತ ಇಲ್ಲೇ ಹಾಸ್ಬಿಟ್ಟೆ. ತಣ್ಣಗಿರುತ್ತೆ ನಿನಗೆ, ನನಗಿಲ್ಲಿ ಹತ್ಕೊಂಡು ಉರಿತಾ ಇದೆಯಲ್ಲ. ಅವಳು ನೋಡ್ದೆ ನುಲಿತಾಳೆ, ಇವ್ ನೋಡ್ದೆ ಹಿಂಗೆ ಎಗ್ರಾಡ್ತಾಳೆ. ನಾನು ಏನ್ ಮಾಡ್ಕೊಂಡು ಅಳ್ಕೊಂಬಿಟ್ಟೆ ಅನ್ಸುತ್ತೆ. ಈ ಸಲ ಬಿಡೋದೇ ಇಲ್ಲ. ನೋಡ್ತೀರಾ? I am villain. ಆ ಒಂದು, ಆ ಎರಡು, ಆ ಮೂರು. ಯಾಕ್ರದ ಎದುರ್ಕೊಂಡ? ಏನ್ರದ ನೀನು? ನಾನು ಯಾವಾಗ ನಿನ್ನ ಹತ್ರ ಬಂದ್ರು ದೂರನೇ ಹೋಗ್ತಾ ಇದ್ಯಾ. ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಮತ್ತೆ ಯಾಕೆ ದೂರ ನಿಂತಿದ್ಯಾ? ಹತ್ರ ಬಾ.
ಕಲಿಯುಗದಲ್ಲಿ ಗಂಡ್ ಮಕ್ಳು ಇಷ್ಟೊಂದು ಅಳ್ತಾರ? ನನ್ನ ಲೈಫಲ್ಲಿ ಈ ತರ ಯಾಕೆ ಆಟಾಡ್ತಿದ್ಯಾ ಪಾಪಿ? ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ, ತೊಟ್ಟಿ ನನ್ ಮಗ, ಅಲ್ಕ ನನ್ ಮಗ. ಆ ಗ್ಯಾಲ್ ಇಲ್ಲಿ ಕೂತವ್ರೆಲ್ಲ ಹೇಳ್ಕೊಳಲ್ಲ, ನಾನು ಹೇಳ್ಕತ್ತೀನಿ ಅಷ್ಟೇ. ಅವ್ರಿಗೂ ನನ್ಗೆ ವ್ಯತ್ಯಾಸ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಕಣ. ಇವತ್ ನೈಟ್ ನನಗೆ ಫಸ್ಟ್ ನೈಟ್ ಆಗ್ಬೇಕಷ್ಟೇ, ಇಲ್ಲ ಅಂದ್ರೆ ನಿನ್ ತಂಗಿಗೆ ಡಿವೋರ್ಸ್ ಕೊಟ್ಬಿಡ್ತೀನಿ. ನನ್ ತಂಗಿ ಜೀವನನ ನಾನೇ ನನ್ ಕೈಯಾರ ಹಾಳು ಮಾಡ್ಬಿಡ್ತೀನಿ. ಬಾಬಾ, ಇವತ್ತೇ ಫಸ್ಟ್ ನೈಟ್. ಓಕೆ, ಫಸ್ಟ್ ನೈಟ್, ಲೈಟ್ಸ್ ಆಫ್. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ, ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು. ಯಾಕೋ ಇಷ್ಟೊಂದು ರುಚಿಗೆ ಎದ್ಬಿಟ್ಟಿದ್ಯಾ? ಫಸ್ಟ್ ನೈಟ್ಗೂ ಮುಂಚೆ ಮದ್ವೆ ಆಗ್ಬೇಕು, ಮದ್ವೆ ಆಗೋಕ್ ಮುಂಚೆ ಲವ್ ಮಾಡ್ಬೇಕು. ಲವ್ ಮಾಡೋದ್ ಹೆಂಗೆ ಅಂತ ನಾನ್ ಹೇಳ್ಕೊಡ್ತೀನಿ. ಲವ್ ಮಾಡೋದ್ ಹೆಂಗೆ ಅಂತ ನಂಗೆ ಗೊತ್ತು. ನೀನ್ ಬಿಟ್ರೆ ಲವ್ ಮಾಡ್ತೀನಿ ಬಿಡೋ. ನೀನ್ ಅಂದ್ಕೊಡಿರೋದು ಇಂಗ್ಲಿಷ್ ಪ್ರೀತಿ, ನಾನ್ ಹೇಳ್ಕೊಡೋದು ನಿಷ್ಕಲ್ಮಶವಾದ ಪ್ರೀತಿ. ನಿನ್ ಪ್ರೀತಿ ನೀನೇ ಇಟ್ಕೋ. ಇವಾಗ ನಾನು ಪ್ರೀತಿಸಕ್ ಬಿಡು. ಪ್ರೀತ್ಸು ನೋಡ, ನೀನ್ ಈ ಕಡೆ ಮೂಲೆಯಲ್ಲಿ ಕುತ್ಕೊಂಡ್ ಪ್ರೀತ್ಸು, ಅವಳು ಆ ಕಡೆ ಮೂಲೆಯಲ್ಲಿ ಕುತ್ಕೊಂಡ್ ಪ್ರೀತಿಸಿ. ಟಚ್ ಮಾಡಂಗಿಲ್ಲ. ಟಚ್ ಮಾಡಿದ್ರೆ ಅವಳಿಗೆ ನೋವಾಗುತ್ತೆ. ನೋವಾಗ್ದಂಗ್ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ ತಾನೇ ಅಲ್ವೇ ಬಾಬಾ? ಇಲ್ಲೂ ಕರ್ತವ್ಯನ ನಾನ್ ಇಟ್ಟಿದ್ ಊಟ ನನಗೆ ಬಡಿತಿದ್ಯಲ್ಲಪ್ಪ. ಲೋ ಬಾವಾ, ನಾನು ಹೇಳ್ತಿರೋದು ಅದಲ್ಲ ಕಣೋ, ಅದಂಗಲ್ಲ. ಯಾಕೆ ಇಷ್ಟೊಂದು ಕಷ್ಟ ಇದ್ರ? ಓಹೋ, ಮತ್ತೆ ಬಿಟ್ಟಿದ್ದೆ ನಾನು. ಜೇನುತುಪ್ಪ ತಗೋ, ಬಾಯ್ ಸಿಹಿ ಮಾಡ್ಕೊಳ್ಳಿ. ಲವ್ ಮಾಡಿ. ಏನ್ ಹಂಗ್ ಮಾಡ್ತಾ ಇದ್ದೀರಾ? ಓಹೋ, ಲವ್ ಮಾಡಿ. ಇದು ನನ್ ಕರ್ತವ್ಯ. ಲೋ ಬಾವ, ನಾನು ಹೇಳ್ತಾ ಇರೋದು ಇದಲ್ಲ ಕಣೋ, ನಾನು ಹೇಳ್ತಾ ಇರೋದು ಬೇರೆ 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 ತರ ಲವ್ ಮಾಡೋದು ತುಂಬಾ ನೋಡಿದೀನಿ ಕಣೋ. ಅದೆಲ್ಲ ಇಂಗ್ಲಿಷ್ ಲವ್. ನಾನ್ ಹೇಳ್ಕೊಡೋದು ಅಚ್ಚ ಕನ್ನಡದ ಪ್ರೀತಿ. ನೋಡ, ಈ ಕೂಲಿಂಗ್ ಗ್ಲಾಸ್ ಹಾಕೋ. ನೀನೇ ಕೂಲಿಂಗ್ ಗ್ಲಾಸ್. ಬರೀ ಲುಕ್ಕಲ್ಲೇ ಲವ್ ಮಾಡ್ಬೇಕಾ? ಲವ್ ಮಾಡಿ. ಆಹಾ, ಇದು ಅಚ್ಚ ಕನ್ನಡದ ಪ್ರೀತಿ, ಪ್ರೇಮ, ಒಲವೇ ಜೀವನ ಸಾಕ್ಷಾತ್ಕಾರ. ಒಲವೇ ಜೀವನ ಸಾಕ್ಷಾತ್ಕಾರ. ಅಣ್ಣನೇನೋ ನೀನು? ಅಣ್ಣನೇನೋ? ಕಚಡ ನನ್ ಮಗ, ಹೊಟ್ಟಿ ನನ್ ಮಗ, ನನ್ ಮಗ. ಸ್ವಂತ ತಂಗಿ ಬಾಯ ಹಾಳು ಮಾಡ್ತಿದ್ಯಲ್ಲೋ. ನೀನ್ ಮಾಡಿದ್ ಸರಿನಾ? 20 ವರ್ಷದಿಂದ ಸಾಕಿರ್ತೀವಿ, ಬಂದ್ಬಿಟ್ಟು ಯಾವ್ದೋ 2 ಡೈಲಾಗ್ ಹೊಡೆದ್ಬಿಟ್ಟು ಬೀಳ್ಸ್ಕೊಂಡ್ಬಿಡ್ತೀರಾ. ಅದೇನೋ ಪ್ರೀತಿ, ಪ್ರೇಮ, ಕರ್ತವ್ಯ ಅಂತಿದ್ದೆ. ಪೂರ್ತಿ ಮಾಡಲ್ಲ ಬಾವಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಮಾಡಿರೋ ತಪ್ಪನೆಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡು. ಹೆಂಗೂ ಬೆಳಿಗ್ಗೆ ಹೊಂಟೋಗುತ್ತೆ ನೋಡು. ನೀನ್ ಇವಾಗ ಏನಾದ್ರೂ ನನ್ನ ಕ್ಷಮಿಸಿದ್ರೆ ಮುಂದಿನ ವರ್ಷ ನೀನ್ ಮಡ್ಲಲ್ಲಿ ನೀನ್ ಅಳಿಯ ಇರ್ತಾನ ಕಡ. ಇಷ್ಟೆಲ್ಲ ಮಾತಾಡೋನ್ಗೆ ನಿಮ್ಮ ವಂಶದ ಬೆಳೆಸೋದ್ ಬಗ್ಗೆ ನಿನಗ್ ಗೊತ್ತಿರಲ್ವಾ? ನಾವ್ ನಿಮ್ಗೆ ಅಡ್ಡಿ ಬರಲ್ಲ. ಒಂದ್ ಆಟ ಆಡೋಣ. ಯಾವ ಆಟ ಅದು? ಇಷ್ಟೊತ್ತಿನಲ್ಲಿ ಕಣ್ಣ ಮುಚ್ಚಲಾಡೋಣ. ಕಣ್ಣ ಮುಚ್ಚನದು ಸಕ್ಕದಾಗಿರುತ್ತೆ. ನೀವೆಲ್ಲಾದ್ರೂ ಕಣ್ಣು ಮುಚ್ಕೊಂಡ್ ನನ್ನ ಹಿಡಿದ್ರೆ ರೆಡಿ? 1 2 3 ಸ್ಟಾರ್ಟ್. ಕರೆಂಟ್ ಹೋದ ಟೈಮಲ್ಲಿ ಹುಡುಗಿ ಇದ್ಲು ಮಗ್ಲಲ್ಲಿ. ಮತ್ತೆ ನೀನ ಮತ್ತೆ ಹಿಂಗೆಲ್ಲ ಆಡಿದ್ರೆ ನನ್ ತಂಗಿಗ್ ನೋವಾಗಲ್ವಾ? ಯಾಕೋ ಅಷ್ಟೊಂದ್ ಹಿಂಸೆ ಕೊಡ್ತಿದೆ ಅವ್ರಿಬ್ರಿಗೂ? ನೀನ್ ಚೆನ್ನಾಗಿ ನೋಡ್ಕೊಂಡೆ ಅಲ್ವಾ ಇಷ್ಟು ವರ್ಷ? ಇನ್ಮೇಲೆ ಅವ್ನ್ ನೋಡ್ಕೋತಾನೆ. ಅವ್ನ್ ನೋಡ್ಕಂತಾನೆ ಅಂತ ಕನ್ಫರ್ಮ್ ಏನು? ಅಲ್ಲ, ನೀನ್ ಬಿಟ್ರೆ ತಾನೇ ಗೊತ್ತಾಗೋದು. ಇಲ್ಲ, ಸುಮ್ನೆ ಸಿಕ್ಕಾಬಿಟ್ಟೆ ಹಿಂಸೆ ಕೊಟ್ಟೆ ಕಣೋ. ನಂಗಂತೂ ಬೇಜಾರಾಯ್ತು. ಇದ್ರ ಬಗ್ಗೆ ನಮ್ಮ ಗುರುಜಿ ಏನ್ ಹೇಳ್ತಾರೆ ಅಂತ ಕೇಳ್ತೀನಿ. ಗುರುಜಿ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಬಟ್ ಐ ಥಿಂಕ್ ಇನ್ನ ಸ್ವಲ್ಪ ಕಾಮಿಡಿ ಎಲಿಮೆಂಟ್ಸ್ ಜಾಸ್ತಿ ಇದ್ದಿದ್ರೆ ಇಟ್ ವುಡ್ ಬಿ ಮೋರ್ ಎಂಟರ್ಟೈನಿಂಗ್. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ.
ರಚಿ. ರಾಕೇಶ್ ಅಂಡ್ ಮಲ್ಲಿಕಾ ಆ ಕ್ಯೂಟ್ ಲವ್ ಸ್ಟೋರಿ 20 ನಿಮಿಷ ಪಟಾಯಿಸ್ಕೊಂಡು ಮದ್ವೆ ಆದಂತ ಲವ್ ಸ್ಟೋರಿ ತುಂಬಾನೇ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ವೈಸ್ ಅಫ್ಕೋರ್ಸ್ ನೀವು 3 ಜನ ತುಂಬಾ ಚೆನ್ನಾಗಿ ಮಾಡ್ತೀರಾ, ನೋ ಡೌಟ್. ಚೆನ್ನಾಗಿ ಕೂಡ ಮಾಡಿದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಚಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ಸ್ಕಿಟ್ ಅಲ್ಲಿ ಸಿಕ್ಕಾಬಡೆ ಸಾಕದಾಗಿ ಮಾಡಿ, ಓಕೆನಾ? ಥ್ಯಾಂಕ್ ಯು ಅಂಡ್ ಆಲ್ ದಿ ವೆರಿ ಬೆಸ್ಟ್. ನೋಡ್ತಾ ನೋಡ್ತಾ ವಾರ ಮುಗ್ದೇ ಹೋಯ್ತು. ವಾರ ಪೂರ್ತಿ ಸಿಕ್ಕಾಬಡೆ ಮಜಾ ಮಾಡಿದಾಯ್ತು. ಶುಕ್ರವಾರ ಈ ಸಂಚಿಕೆಗೆ ಅಲ್ಪ ವಿರಾಮ ಹಾಕಿ ಸೋಮವಾರ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಮಜಾ ಬರ್ತದೆ. ಎಲ್ಲ ಎಪಿಸೋಡ್ಗಳನ್ನ ಊಟ್ನಲ್ಲಿ ಮತ್ತೆ ಮತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋವರೆಗೂ ಶುಭರಾತ್ರಿ.